ನಮಸ್ತೆ ಬೆಂಗಳೂರಿಗೆ ಸ್ವಾಗತ. ನಾನು ಮಾನಸ. ರಾಜ್ಯದ ರೈತರಿಗೆ ವಕ್ಫ್ ಆಸ್ತಿ ಅಂತ ನೋಟಿಸ್ ಅನ್ನು ಕೊಡಲಾಗಿತ್ತು. ದೊಡ್ಡ ಮಟ್ಟದ ಸಂಚಲನವನ್ನ ಉಂಟು ಮಾಡಿತ್ತು. ವಕ್ಫ್ ವಿವಾದ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿತ್ತು. ಈಗ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಂಡು ಬರ್ತಾ ಇದೆ. ತೀವ್ರ ವಿರೋಧದ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ವಕ್ಫ್ ಆಸ್ತಿ ಅಂತ ನಮೂದಿಸಿದಂತಹ ಎಲ್ಲ ಆದೇಶವನ್ನ ಈಗ ರದ್ದು ಮಾಡಿದ್ದಾರೆ. ಇದು ನಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಮ್ಯೂಟೇಷನ್ ಪ್ರಾಧಿಕಾರದ ನಿರ್ದೇಶನ ಸ್ಥಗಿತ ಆಗಿದೆ. ಸಿಎಂ ಸಿದ್ದರಾಮಯ್ಯ ಆದೇಶದ ಮೇರೆಗೆ ಈ ಸೂಚನೆಯನ್ನ ಹೊರಡಿಸಲಾಗಿದೆ. ರೈತರಿಗೆ ನೀಡಿದಂತಹ ನೋಟಿಸ್ ಅನ್ನ ಹಿಂಪಡೆಯೋದಕ್ಕೆ ಆದೇಶವನ್ನ ಕೂಡ ಕೊಡಲಾಗಿದೆ. ತೀವ್ರ ವಿರೋಧದ ನಡುವೆ ಈಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ವಕ್ಫ್ ಆಸ್ತಿ ಅಂತ ಹೇಳಿ ನೋಟಿಸ್ ಅನ್ನ ಏನ್ ಕೊಟ್ಟಿದ್ರು ರೈತರಿಗೆ, ಒಬ್ಬ ರೈತನ ಆತ್ಮಹತ್ಯೆ ಕೂಡ ಆಗಿತ್ತು. ನಮಸ್ತೆ ಬೆಂಗಳೂರಿಗೆ ಸ್ವಾಗತ. ನಾನು ಮಾನಸ. ರಾಜ್ಯದ ರೈತರಿಗೆ ವಕ್ಫ್ ಆಸ್ತಿ ಅಂತ ನೋಟಿಸ್ ಅನ್ನ ಕೊಡಲಾಗಿತ್ತು. ದೊಡ್ಡ ಮಟ್ಟದ ಸಂಚಲನವನ್ನ ಉಂಟು ಮಾಡಿತ್ತು. ವಕ್ಫ್ ವಿವಾದ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿತ್ತು. ಈಗ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಂಡು ಬರ್ತಾ ಇದೆ. ತೀವ್ರ ವಿರೋಧದ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ವಕ್ಫ್ ಆಸ್ತಿ ಅಂತ ನಮೂದಿಸಿದಂತಹ ಎಲ್ಲ ಆದೇಶವನ್ನ ಈಗ ರದ್ದು ಮಾಡಿದ್ದಾರೆ. ಇದು ನಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಮ್ಯೂಟೇಷನ್ ಪ್ರಾಧಿಕಾರದ ನಿರ್ದೇಶನ ಸ್ಥಗಿತ ಆಗಿದೆ. ಸಿಎಂ ಸಿದ್ದರಾಮಯ್ಯ ಆದೇಶದ ಮೇರೆಗೆ ಈ ಸೂಚನೆಯನ್ನ ಹೊರಡಿಸಲಾಗಿದೆ. ರೈತರಿಗೆ ನೀಡಿದಂತಹ ನೋಟಿಸ್ ಅನ್ನ ಹಿಂಪಡೆಯೋದಕ್ಕೆ ಆದೇಶವನ್ನ ಕೂಡ ಕೊಡಲಾಗಿದೆ. ತೀವ್ರ ವಿರೋಧದ ನಡುವೆ ಈಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ವಕ್ಫ್ ಆಸ್ತಿ ಅಂತ ಹೇಳಿ ನೋಟಿಸ್ ಅನ್ನ ಏನ್ ಕೊಟ್ಟಿದ್ರು ರೈತರಿಗೆ, ಒಬ್ಬ ರೈತನ ಆತ್ಮಹತ್ಯೆ ಕೂಡ ಆಗಿತ್ತು. ನಮಸ್ತೆ ಬೆಂಗಳೂರಿಗೆ ಸ್ವಾಗತ. ನಾನು ಮಾನಸ. ರಾಜ್ಯದ ರೈತರಿಗೆ ವಕ್ಫ್ ಆಸ್ತಿ ಅಂತ ನೋಟಿಸ್ ಅನ್ನ ಕೊಡಲಾಗಿತ್ತು. ದೊಡ್ಡ ಮಟ್ಟದ ಸಂಚಲನವನ್ನ ಉಂಟು ಮಾಡಿತ್ತು. ವಕ್ಫ್ ವಿವಾದ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿತ್ತು. ಈಗ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಂಡು ಬರ್ತಾ ಇದೆ. ತೀವ್ರ ವಿರೋಧದ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ವಕ್ಫ್ ಆಸ್ತಿ ಅಂತ ನಮೂದಿಸಿದಂತಹ ಎಲ್ಲ ಆದೇಶವನ್ನ ಈಗ ರದ್ದು ಮಾಡಿದ್ದಾರೆ. ಇದು ನಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಮ್ಯೂಟೇಷನ್ ಪ್ರಾಧಿಕಾರದ ನಿರ್ದೇಶನ ಸ್ಥಗಿತ ಆಗಿದೆ. ಸಿಎಂ ಸಿದ್ದರಾಮಯ್ಯ ಆದೇಶದ ಮೇರೆಗೆ ಈ ಸೂಚನೆಯನ್ನ ಹೊರಡಿಸಲಾಗಿದೆ. ರೈತರಿಗೆ ನೀಡಿದಂತಹ ನೋಟಿಸ್ ಅನ್ನ ಹಿಂಪಡೆಯೋದಕ್ಕೆ ಆದೇಶವನ್ನ ಕೂಡ ಕೊಡಲಾಗಿದೆ. ತೀವ್ರ ವಿರೋಧದ ನಡುವೆ ಈಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ವಕ್ಫ್ ಆಸ್ತಿ ಅಂತ ಹೇಳಿ ನೋಟಿಸ್ ಅನ್ನ ಏನ್ ಕೊಟ್ಟಿದ್ರು ರೈತರಿಗೆ, ಒಬ್ಬ ರೈತನ ಆತ್ಮಹತ್ಯೆ ಕೂಡ ಆಗಿತ್ತು. ನಮಸ್ತೆ ಬೆಂಗಳೂರಿಗೆ ಸ್ವಾಗತ. ನಾನು ಮಾನಸ. ರಾಜ್ಯದ ರೈತರಿಗೆ ವಕ್ಫ್ ಆಸ್ತಿ ಅಂತ ನೋಟಿಸ್ ಅನ್ನ ಕೊಡಲಾಗಿತ್ತು. ದೊಡ್ಡ ಮಟ್ಟದ ಸಂಚಲನವನ್ನ ಉಂಟು ಮಾಡಿತ್ತು. ವಕ್ಫ್ ವಿವಾದ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿತ್ತು. ಈಗ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಂಡು ಬರ್ತಾ ಇದೆ. ತೀವ್ರ ವಿರೋಧದ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ವಕ್ಫ್ ಆಸ್ತಿ ಅಂತ ನಮೂದಿಸಿದಂತಹ ಎಲ್ಲ ಆದೇಶವನ್ನ ಈಗ ರದ್ದು ಮಾಡಿದ್ದಾರೆ. ಇದು ನಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಮ್ಯೂಟೇಷನ್ ಪ್ರಾಧಿಕಾರದ ನಿರ್ದೇಶನ ಸ್ಥಗಿತ ಆಗಿದೆ. ಸಿಎಂ ಸಿದ್ದರಾಮಯ್ಯ ಆದೇಶದ ಮೇರೆಗೆ ಈ ಸೂಚನೆಯನ್ನ ಹೊರಡಿಸಲಾಗಿದೆ. ರೈತರಿಗೆ ನೀಡಿದಂತಹ ನೋಟಿಸ್ ಅನ್ನ ಹಿಂಪಡೆಯೋದಕ್ಕೆ ಆದೇಶವನ್ನ ಕೂಡ ಕೊಡಲಾಗಿದೆ. ತೀವ್ರ ವಿರೋಧದ ನಡುವೆ ಈಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ವಕ್ಫ್ ಆಸ್ತಿ ಅಂತ ಹೇಳಿ ನೋಟಿಸ್ ಅನ್ನ ಏನ್ ಕೊಟ್ಟಿದ್ರು ರೈತರಿಗೆ, ಒಬ್ಬ ರೈತನ ಆತ್ಮಹತ್ಯೆ ಕೂಡ ಆಗಿತ್ತು. ನಮಸ್ತೆ ಬೆಂಗಳೂರಿಗೆ ಸ್ವಾಗತ. ನಾನು ಮಾನಸ. ರಾಜ್ಯದ ರೈತರಿಗೆ ವಕ್ಫ್ ಆಸ್ತಿ ಅಂತ ನೋಟಿಸ್ ಅನ್ನ ಕೊಡಲಾಗಿತ್ತು. ದೊಡ್ಡ ಮಟ್ಟದ ಸಂಚಲನವನ್ನ ಉಂಟು ಮಾಡಿತ್ತು. ವಕ್ಫ್ ವಿವಾದ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿತ್ತು. ಈಗ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಂಡು ಬರ್ತಾ ಇದೆ. ತೀವ್ರ ವಿರೋಧದ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ವಕ್ಫ್ ಆಸ್ತಿ ಅಂತ ನಮೂದಿಸಿದಂತಹ ಎಲ್ಲ ಆದೇಶವನ್ನ ಈಗ ರದ್ದು ಮಾಡಿದ್ದಾರೆ. ಇದು ನಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್.
ಮ್ಯೂಟೇಷನ್ ಪ್ರಾಧಿಕಾರದ ನಿರ್ದೇಶನ ಸ್ಥಗಿತ ಆಗಿದೆ. ಸಿಎಂ ಸಿದ್ದರಾಮಯ್ಯ ಆದೇಶದ ಮೇರೆಗೆ ಈ ಸೂಚನೆಯನ್ನ ಹೊರಡಿಸಲಾಗಿದೆ. ರೈತರಿಗೆ ನೀಡಿದಂತಹ ನೋಟಿಸ್ ಅನ್ನ ಹಿಂಪಡೆಯೋದಕ್ಕೆ ಆದೇಶವನ್ನ ಕೂಡ ಕೊಡಲಾಗಿದೆ. ತೀವ್ರ ವಿರೋಧದ ನಡುವೆ ಈಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ವಕ್ಫ್ ಆಸ್ತಿ ಅಂತ ಹೇಳಿ ನೋಟಿಸ್ ಅನ್ನ ಏನ್ ಕೊಟ್ಟಿದ್ರು ರೈತರಿಗೆ, ಒಬ್ಬ ರೈತನ ಆತ್ಮಹತ್ಯೆ ಕೂಡ ಆಗಿತ್ತು. ನಮಸ್ತೆ, ಬೆಂಗಳೂರಿಗೆ ಸ್ವಾಗತ. ನಾನು ಮಾನಸ. ರಾಜ್ಯದ ರೈತರಿಗೆ ವಕ್ಫ್ ಆಸ್ತಿ ಅಂತ ನೋಟಿಸ್ ಅನ್ನ ಕೊಡಲಾಗಿತ್ತು. ದೊಡ್ಡ ಮಟ್ಟದ ಸಂಚಲನವನ್ನ ಉಂಟು ಮಾಡಿತ್ತು. ವಕ್ಫ್ ವಿವಾದ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿತ್ತು. ಈಗ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಂಡು ಬರ್ತಾ ಇದೆ. ತೀವ್ರ ವಿರೋಧದ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ವಕ್ಫ್ ಆಸ್ತಿ ಅಂತ ನಮೂದಿಸಿದಂತಹ ಎಲ್ಲ ಆದೇಶವನ್ನ ಈಗ ರದ್ದು ಮಾಡಿದ್ದಾರೆ. ಇದು ನಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಮ್ಯೂಟೇಷನ್ ಪ್ರಾಧಿಕಾರದ ನಿರ್ದೇಶನ ಸ್ಥಗಿತ ಆಗಿದೆ. ಸಿಎಂ ಸಿದ್ದರಾಮಯ್ಯ ಆದೇಶದ ಮೇರೆಗೆ ಈ ಸೂಚನೆಯನ್ನ ಹೊರಡಿಸಲಾಗಿದೆ. ರೈತರಿಗೆ ನೀಡಿದಂತಹ ನೋಟಿಸ್ ಅನ್ನ ಹಿಂಪಡೆಯೋದಕ್ಕೆ ಆದೇಶವನ್ನ ಕೂಡ ಕೊಡಲಾಗಿದೆ. ತೀವ್ರ ವಿರೋಧದ ನಡುವೆ ಈಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ವಕ್ಫ್ ಆಸ್ತಿ ಅಂತ ಹೇಳಿ ನೋಟಿಸ್ ಅನ್ನ ಏನ್ ಕೊಟ್ಟಿದ್ರು ರೈತರಿಗೆ, ಒಬ್ಬ ರೈತನ ಆತ್ಮಹತ್ಯೆ ಕೂಡ ಆಗಿತ್ತು. ನಮಸ್ತೆ, ಬೆಂಗಳೂರಿಗೆ ಸ್ವಾಗತ. ನಾನು ಮಾನಸ. ರಾಜ್ಯದ ರೈತರಿಗೆ ವಕ್ಫ್ ಆಸ್ತಿ ಅಂತ ನೋಟಿಸ್ ಅನ್ನ ಕೊಡಲಾಗಿತ್ತು. ದೊಡ್ಡ ಮಟ್ಟದ ಸಂಚಲನವನ್ನ ಉಂಟು ಮಾಡಿತ್ತು. ವಕ್ಫ್ ವಿವಾದ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿತ್ತು. ಈಗ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಂಡು ಬರ್ತಾ ಇದೆ. ತೀವ್ರ ವಿರೋಧದ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ವಕ್ಫ್ ಆಸ್ತಿ ಅಂತ ನಮೂದಿಸಿದಂತಹ ಎಲ್ಲ ಆದೇಶವನ್ನ ಈಗ ರದ್ದು ಮಾಡಿದ್ದಾರೆ. ಇದು ನಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಮ್ಯೂಟೇಷನ್ ಪ್ರಾಧಿಕಾರದ ನಿರ್ದೇಶನ ಸ್ಥಗಿತ ಆಗಿದೆ. ಸಿಎಂ ಸಿದ್ದರಾಮಯ್ಯ ಆದೇಶದ ಮೇರೆಗೆ ಈ ಸೂಚನೆಯನ್ನ ಹೊರಡಿಸಲಾಗಿದೆ. ರೈತರಿಗೆ ನೀಡಿದಂತಹ ನೋಟಿಸ್ ಅನ್ನ ಹಿಂಪಡೆಯೋದಕ್ಕೆ ಆದೇಶವನ್ನ ಕೂಡ ಕೊಡಲಾಗಿದೆ. ತೀವ್ರ ವಿರೋಧದ ನಡುವೆ ಈಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ವಕ್ಫ್ ಆಸ್ತಿ ಅಂತ ಹೇಳಿ ನೋಟಿಸ್ ಅನ್ನ ಏನ್ ಕೊಟ್ಟಿದ್ರು ರೈತರಿಗೆ, ಒಬ್ಬ ರೈತನ ಆತ್ಮಹತ್ಯೆ ಕೂಡ ಆಗಿತ್ತು. ನಮಸ್ತೆ, ಬೆಂಗಳೂರಿಗೆ ಸ್ವಾಗತ. ನಾನು ಮಾನಸ. ರಾಜ್ಯದ ರೈತರಿಗೆ ವಕ್ಫ್ ಆಸ್ತಿ ಅಂತ ನೋಟಿಸ್ ಅನ್ನ ಕೊಡಲಾಗಿತ್ತು. ದೊಡ್ಡ ಮಟ್ಟದ ಸಂಚಲನವನ್ನ ಉಂಟು ಮಾಡಿತ್ತು. ವಕ್ಫ್ ವಿವಾದ ರಾಜ್ಯದಲ್ಲಿ ದೊಡ್ಡ ಮಟ್ಟದ ಸಂಚಲನಕ್ಕೆ ಕಾರಣ ಆಗಿತ್ತು. ಈಗ ಸರ್ಕಾರ ಎಚ್ಚೆತ್ತುಕೊಂಡಂತೆ ಕಂಡು ಬರ್ತಾ ಇದೆ. ತೀವ್ರ ವಿರೋಧದ ಬಳಿಕ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ವಕ್ಫ್ ಆಸ್ತಿ ಅಂತ ನಮೂದಿಸಿದಂತಹ ಎಲ್ಲ ಆದೇಶವನ್ನ ಈಗ ರದ್ದು ಮಾಡಿದ್ದಾರೆ. ಇದು ನಮ್ಮ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಮ್ಯೂಟೇಷನ್ ಪ್ರಾಧಿಕಾರದ ನಿರ್ದೇಶನ ಸ್ಥಗಿತ ಆಗಿದೆ. ಸಿಎಂ ಸಿದ್ದರಾಮಯ್ಯ ಆದೇಶದ ಮೇರೆಗೆ ಈ ಸೂಚನೆಯನ್ನ ಹೊರಡಿಸಲಾಗಿದೆ. ರೈತರಿಗೆ ನೀಡಿದಂತಹ ನೋಟಿಸ್ ಅನ್ನ ಹಿಂಪಡೆಯೋದಕ್ಕೆ ಆದೇಶವನ್ನ ಕೂಡ ಕೊಡಲಾಗಿದೆ. ತೀವ್ರ ವಿರೋಧದ ನಡುವೆ ಈಗ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದೆ. ವಕ್ಫ್ ಆಸ್ತಿ ಅಂತ ಹೇಳಿ ನೋಟಿಸ್ ಅನ್ನ ಏನ್ ಕೊಟ್ಟಿದ್ರು ರೈತರಿಗೆ, ಒಬ್ಬ ರೈತನ ಆತ್ಮಹತ್ಯೆ ಕೂಡ ಆಗಿತ್ತು.